ವೆಲ್ಕಮ್ ಯೂಟ್ಯೂಬ್ ಚಾನಲ್. ಎಲ್ಲರಿಗೂ ನಮಸ್ಕಾರ. ಎಲ್ಲ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೀನಿ. ನಾನಿಲ್ಲಿ ಚೆನ್ನಾಗಿದ್ದೀನಿ. ಬೆಳಿಗ್ಗೆ ಒಡ್ಚಿಲ್ಗೆ ಮಾಡೋಣ ಅಂತ ಅಕ್ಕಿ ನುನಿ ಹಾಕ್ಕೊಂಡಿದ್ದೆ. ಹಾಗೆ ಆಲೂಗಡ್ಡೆ ಪಲ್ಯ ಮಾಡೋಣ ಅಂದ್ಬಿಟ್ಟು ಆಲೂಗಡ್ಡೆಯನ್ನು ಬೇಯಿಸ್ಕೊಂಡು ಪಲ್ಯ ಮಾಡ್ತಾಯಿದ್ದೆ. ಈ ರೆಸಿಪಿ ಎಲ್ಲರಿಗೂ ಗೊತ್ತಿರುತ್ತಲ್ವ, ಅದಕ್ಕೆ ನಾನು ವಿಡಿಯೋ ಮಾಡ್ಕೊಳಕ್ಕೆ ಹೋಗಲಿಲ್ಲ. ತಮ್ಮನೇಲಲ್ಲಿ ನೋಡಿದ್ದೀರಲ್ವಾ, ಒಬ್ಬೊಬ್ಬರು ಅತಿ ಜಿಪ್ಣತನ ಮಾಡ್ತಾರೆ. ಅದು ಒಳ್ಳೆಯದಲ್ಲ. ಜಿಪ್ಣತನ ಮಾಡಬೇಕು, ಎಷ್ಟೇ ಮಾಡಬೇಕು ಅಷ್ಟು ಮಾಡಬೇಕು. ನಮ್ಮ ಆಸ್ಪತ್ರೆಗೆ ತೋರಿಸ್ಕೊಳ್ದಂಗೆ ನಾವು ಉಣ್ಣೋದು ತಿಂದಂಗೆ ಮಾಡ್ದಂಗೆ ಜಿಪ್ಣತನ ಮಾಡೋದು ಒಳ್ಳೆಯದಲ್ಲ. ಮಾಡಬೇಕು. ನಾವು ಉಂಡಿದ್ದು ತಿಂದಿದ್ದು ಎಲ್ಲ ಹೆಚ್ಚಾದ ಮಡಗಬೇಕು. ಅತಿ ಉಣ್ದಂಗೆ ತಿಂದಂಗೆ ನಮಗೆ ನಮ್ಮ ಆಸೆ ಪಟ್ಟು ತಗೊಳ್ದಂಗೆ ಆ ಥರ ಜಿಪ್ಣತನ ಮಾಡಬಾರ್ದು. ಒಬ್ಬೊಬ್ಬರು ಈ ಥರ ಮಾಡ್ತಾರೆ. ಇದರಲ್ಲಿ ನಮ್ಮ ಮಾವನು ಹಂಗೇನೆ, ನಮ್ಮ ಮಾವನು ಈ ಥರನೇ ಮಾಡ್ತಾರೆ. ಆಸ್ಪತ್ರೆಗೂ ತೋರಿಸ್ಕೊಳ್ಳೋದಿಲ್ಲ. ಒಂದು ಉಣ್ಣೋದು ತಿನ್ನೋದು ಸಹ ತಿನ್ನೋದಿಲ್ಲ. ಸುಮ್ಮನೆ ದುಡಿಯೋದು ಕೂಡಿಡೋದು ಈ ಥರ ಮಾಡ್ತಾರೆ. ಯಾರೇ ಆದರೂ ಅಷ್ಟೇ ಈ ಥರ ಮಾಡಬೇಕು. ಅತಿ ಈ ಥರ ಆಸ್ಪತ್ರೆಗೆ ತೋರಿಸ್ಕೊಳ್ದಂಗೆ ಒಂದು ಉಣ್ಣೋದು ತಿನ್ನೋದು ತಗೊಳ್ದಂಗೆ ಈ ಥರ ಜಿಪ್ಣತನ ಮಾಡೋದು ಅತಿ ಒಳ್ಳೆಯದಲ್ಲ. ನಿಮ್ಮ ಮನೇಲಿ ಯಾರು ಈ ಥರ ಮಾಡ್ತಿದ್ರೆ ಅವ್ರಿಗೂ ಒಂದು ಸ್ವಲ್ಪ ಈ ಥರ ಹೇಳಿ ಅಂತ ಕೇಳ್ಕೊತೀನಿ. ಒಡ್ಚಿಲ್ಗೆ ಊದಿದೆ. ನಮಗೆ ಒಡ್ಚಿಲ್ಗೆ ಊದ್ರೆ ಈ ಥರ ಆಲೂಗೆಡ್ಡೆ ಪಲ್ಯ ಮಾಡಿದ್ರೆ ನಮ್ಮ ಹುಡುಗರು ತುಂಬ ಇಷ್ಟಪಡ್ತಾರೆ. ಅದಕ್ಕೆ ಈ ಥರ ಮಾಡ್ತಾಯಿರ್ತೀನಿ, ಆವಾಗಾಗ ಮಾಡ್ತಾಯಿರ್ತೀನಿ. ಪ್ಲೀಸ್ ಕಮೆಂಟ್ ಹಾಕೋದು ಕಡಿಮೆ ಮಾಡಿದರೆ ಪ್ಲೀಸ್ ಕಮೆಂಟ್ ಮಾಡಿ, ಲೈಕ್ ಮಾಡಿ, ಸಪೋರ್ಟ್ ಮಾಡಿ ಅಂತ ಕೇಳ್ಕೊತೀನಿ. ಹೊಸಬ್ರು ನೋಡ್ತಿದ್ರೆ ಸಬ್ಸ್ಕ್ರೈಬ್ ಆಗಿ ಲೈಕ್ ಮಾಡಿ. ಇವತ್ತು ಶುಕ್ರವಾರ ಮನೆಯೆಲ್ಲನೂ ಕ್ಲೀನ್ ಮಾಡಬೇಕು ಅಂದ್ಬಿಟ್ಟು ರಾತ್ರಿಯಲ್ಲೇ ಎಲ್ಲನೂ ಅಡುಗೆ ಮನೆಯೆಲ್ಲನೂ ಕ್ಲೀನ್ ಮಾಡಿಕೊಂಡು ಬೆಳಗ್ಗೆ ಎದ್ದು ಶುಕ್ರವಾರ ಮಾಡೋಣ ಅಂದ್ಬಿಟ್ಟು ಸಂಕ್ರಾಂತಿ ಹಬ್ಬಕ್ಕೂ ಒಮ್ಮೆಗೆ ಎಲ್ಲನೂ ಮನೆಗೆ ಡೀಪ್ ಕ್ಲೀನ್ ಮಾಡೋಣ ಅಂದ್ಬಿಟ್ಟು ಎಲ್ಲನೂ ಒಂದಕ್ಕೆ ಇಡ್ತಿದ್ದೆ. ಮತ್ತು ಇನ್ನೊಂದು ಧನುರ್ಮಾಸ ಮಾಡೋ ಒಂದು 5 ದಿವಸ ಅಂದ್ಬಿಟ್ಟು ಎಲ್ಲನೂ ಕ್ಲೀನ್ ಮಾಡ್ತಿದ್ದೆ. ಎಲ್ಲನೂ ಸ್ವಚ್ಛವಾಗಿ ಮಾಡಿ ಧನುರ್ಮಾಸ ಮಾಡೋಣ ಅಂತ ಮಾಡ್ತಿದ್ದೆ. ಬೆಳಗ್ಗೆ ಎದ್ದೆ, ಹುಳ್ಳಿಕಾಳು ಮತ್ತು ನಾಷ್ಟ ಏನು ಮಾಡೋಕ್ಕಾಗಲ್ಲ ಅಂದ್ಬಿಟ್ಟು 3 ಟೈಮ್ಗೂ ಸಾಂಬಾರು ಮಾಡೋಂತ ಹುಳ್ಳಿಕಾಳು ಬೇಯಕ್ಕೆ ಇಕ್ಕಿದೆ. ಹುಳ್ಳಿಕಾಳು ಚೆನ್ನಾಗಿ ಬೆಂದೈತೆ. ನಾನು ಅಂಗಡೀಲಿ ತಂದಿದ್ದೆ ಹುಳ್ಳಿಕಾಳು ಸಾಂಬಾರು ಎಲ್ಲರಿಗೂ ಗೊತ್ತಿದೆ. ನಮ್ಮ ಕಡೆ ಹುಳ್ಳಿಕಾಳು ಬೇಯಕ್ಕೆ ಹಾಕ್ಬಿಟ್ಟು ಹುಳ್ಳಿಕಾಳು ಕಾಯಿಸಿ ಹೆಸ್ರು ಮಾಡೋಣ ಅಂತ ಮಾಡಿದೆ. ಇಲ್ಲಿ ಖಾರ ಪುಡಿ, ಈರುಳ್ಳಿ ಸುಟ್ಕೊಂಡು, ಬೆಳ್ಳುಳ್ಳಿ ಈರುಳ್ಳಿ ಸುಟ್ಕೊಂಡು ಹಾಕೋತಾರೆ. ಸುಟ್ಕೊಂಡು ಹಾಕ್ಕೊಂಡು ಸಾಂಬಾರು ತುಂಬ ರುಚಿಯಾಗಿರುತ್ತದೆ. ಈ ಕಡೆ ಎಲ್ಲ ಮಿಕ್ಸ್ ಮಾಡಿರೋ ಖಾರ ಪುಡಿ ಒಂದು 3 ಸ್ಪೂನ್ ಹಾಕೋತಾ ಇದ್ದೀನಿ. ಈ ಕಡೆ ಹುಣಸೆಹಣ್ಣು ರಸ ನುಣ್ಣಿ ಹಾಕಿದ್ದೀನಿ, ಅದನ್ನು ಹಾಕೋತಾ ಇದ್ದೀನಿ. ಈ ಥರ ನುಣ್ಣಿ ಹಾಕ್ಕೊಂಡ್ರೆ ಚೆನ್ನಾಗಿ ಹುಣಸೆಹಣ್ಣು ಚೆನ್ನಾಗಿ ಎಲ್ಲ ನುಣ್ಣಗೆ ನುರ್ತೋಯ್ತದೆ. ಈ ಥರ ಹುಳ್ಳಿಕಾಳು ಬೆಂದೈತೆ. ಸಾರಿಗೆ ಒಂದು ಸ್ವಲ್ಪ ಹುಳ್ಳಿಕಾಳು ಹಾಕ್ಕೊಂಡ್ರೆ ಚೆನ್ನಾಗಿರುತ್ತೆ ಅಂದ್ಬಿಟ್ಟು ಹಾಕೋತಾ ಇದ್ದೀನಿ. ಈ ಕಡೆ ಈರುಳ್ಳಿ, ಕಾಯಿ ತುರಿ ಎಲ್ಲನೂ ಮಡಿಕೊಂಡಿದ್ದೀನಿ. ಈ ಕಡೆ ಕಾಯಿ ತುರಿ ಈರುಳ್ಳಿ ಹಾಕೋತಾ ಇದ್ದೀನಿ. ನಮ್ಮ ರುಚಿಗೆ ತಕ್ಕಷ್ಟು ಖಾರ ಹಾಕ್ಕೊಂಡು, ಅತಿ ಖಾರ ಆಗಬಾರ್ದು, ಮೀಡಿಯಮಾಗಿರಬೇಕು. ಹಾಕ್ಕೊಂಡು ಕಾಯಿ ಸಾರು ಮಾಡಿದ್ರೆ ತುಂಬ ರುಚಿಯಾಗಿರುತ್ತೆ. ಮುದ್ದೆಗೆ ತುಂಬ ಚೆನ್ನಾಗಿರುತ್ತೆ. ನಾನು ಯಾವಾಗಲೂ ಈ ಥರನೇ ಮಾಡೋದು. ನಮ್ಮ ಅಜ್ಜಿ ಈರುಳ್ಳಿ ಬೆಳ್ಳುಳ್ಳಿ ಹಾಕೋತಾಯಿದ್ರು. ಇದೇ ಥರ ಮಾಡ್ತಿದ್ದೆ ನಾನು. ಚೆನ್ನಾಗಿರುತ್ತೆ. ಹಿಂದೆ ಎಷ್ಟು ಚೆನ್ನಾಗಿ ಮಾಡ್ತಿದ್ರು ಅಂತ. ಪಕ್ಕದ ಮನೆ ಸಾಂಬಾರು ಮಾಡ್ತಾಯಿದ್ರೆ ಪಕ್ಕದ ಮನೆ ಗಮ್ಮನ್ನೋದು, ಒಸಿ ಗಮ್ಮಂತಿತ್ತು. ಈಗ ಆ ರುಚಿ ಬರೋದಿಲ್ಲ ಬಿಡಿ. ಎಲ್ಲ ಗೊಬ್ಬರ ಬಂದಿರೋದನ್ನ, ದನದ ಗೊಬ್ಬರ ಆಗಿದ್ದರೆ ಆ ರುಚಿ ಇರ್ತಿತ್ತು. ಈಗ ಆ ಥರ ಗೊಬ್ಬರ ಇಲ್ವಲ್ಲ. ಎಲ್ಲ ವೀರ್ಯ, ಪಟಾಸು ಎಲ್ಲ ಹಾಕ್ತಾರಲ್ಲ, ಅದ್ರ ಕ್ರಮನೇ ಹೊಂಟೋಯ್ತು. ಈಗ ಬೆಳ್ಳುಳ್ಳಿ ಈರುಳ್ಳಿ ಹಾಕ್ತಾಯಿದ್ದೀನಿ. ಸಾಂಬಾರು ಒಗ್ಗರಣೆ
ಕಾಳು ಒಗ್ಗರಣೆ ಮಾಡೋಣ ಅಂತ ಹಾಕೋತಾ ಇದ್ದೀನಿ. ಚೆನ್ನಾಗಿ ಕನ್ಗೋವರೆಗೂ ಕನ್ನಿಸ್ಬಿಟ್ಟು ಆಮೇಲೆ ಕಾಳು ಹಾಕ್ಬಿಟ್ಟು ಚೆನ್ನಾಗಿ ಒಗ್ಗರಣೆ ಮಾಡಬೇಕು. ಚೆನ್ನಾಗಿ ನನ್ನ ಹತ್ರ ಕರ್ಮೆ ಸೊಪ್ಪು ಇರಲಿಲ್ಲ, ನಮ್ಮ ಮನೆ ಹಿಂದ್ಗಡೆ ಐತೆ. ಅಯ್ಯೋ ಅವ್ರು ಏನಾರ ಅಂದರೆ ಏನಾರ ಮಾಡೋದು ಅಂದ್ಬಿಟ್ಟು ಒಂದೊಂದು ಸರಿ ಕರ್ಮೆ ಸೊಪ್ಪರು ಬರ್ತಾರೆ, ಒಂದೊಂದು ಸರಿ ಬರೋಕ್ಕಿಲ್ಲ. ಈ ಥರ ಕಾಳೆಲ್ಲನೂ ಒಗ್ಗರಣೆ ಮಾಡಿಕೊಂಡು ತುಂಬ ರುಚಿಯಾಗಿರುತ್ತೆ. ಈ ಥರ ಮಾಡಿಕೊಂಡ್ರೆ ಈ ಥರ ಹುಳ್ಳಿಕಾಳು ತಿಂದರೆ ತುಂಬ ಕೈಕಾಲು ಗಟ್ಟಿ ಆಯ್ತದೆ. ಕೈಕಾಲು ಹುಳ್ಳಿಕಾಳು ತಿನ್ನೋದು ಒಳ್ಳೆಯದು, ಕೈಕಾಲೆಲ್ಲ ಗಟ್ಟಿ ಆಗುತ್ತೆ. ಇದನ್ನ ನಮ್ಮ ಹಸುಗಳಿಗೆ ಬೇಯಿಸ್ಕೊಡ್ತಾರೆ, ಯಾಕೆಂದರೆ ಚೆನ್ನಾಗಿ ಪುಷ್ಟಿಯಾಗಲಿ, ಚೆನ್ನಾಗಿ ದಪ್ಪ ಪುಷ್ಟಿಯಾಗಲಿ ಅಂತ ಈ ಥರ ಮಾಡಿಕೊಡ್ತಾರೆ. ಇದನ್ನ ನಾವು ತಿನ್ಬೋದು, ಒಳ್ಳೆಯದು. ಹುಳ್ಳಿಕಾಳು ತಿಂದರೆ ಚೆನ್ನಾಗಿರುತ್ತೆ, ಒಳ್ಳೆಯದು, ನಮ್ಮ ಆರೋಗ್ಯಕ್ಕೂ ಒಳ್ಳೆಯದು. ಕಾಯಿಸಿ ಹೆಸರು ಎಲ್ಲನೂ ಒಗ್ಗರಣೆ ಮಾಡಿದೆ. ಸಾಂಬಾರು ಒಂದು ಮೀಡಿಯಮ್ ಆಗೈತೆ. ಈ ಥರ ಆಗಿತ್ತು. ಬಿಸಿ ಬಿಸಿ ಮುದ್ದೆ ಅನ್ನ ಮಾಡಿಕೊಟ್ರೆ, ಯಾರಾರ ಮಾಡಿಕೊಟ್ರೆ ಉಣ್ಣಲ್ಲ ಅನಿಸ್ತದೆ. ಒಂದೊಂದು ಸರಿ ಆಗದೇ ಇದ್ದಾಗ ಈ ಥರ ಮಾಡಿಕೊಟ್ರೆ ಸಾಕಲ್ಲಪ್ಪ ಅನಿಸುತ್ತೆ. ಏನು ಮಾಡೋದು ಅಂಥ ಭಾಗ್ಯ ನಮಗಿಲ್ವಲ್ಲ. ಇವತ್ತಿನ ರಂಗೋಲಿ ಹೆಂಗೈತೆ ಅಂತ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ. ದೇವ್ರ ಮನೆ ಎಲ್ಲನೂ ಕ್ಲೀನ್ ಮಾಡಿಕೊಂಡು ಆಲೇ ಒಂದು ವಾರ ಆಗಿತ್ತು, ಒಂದು ತಿಂಗಳಾಗಿತ್ತು ಕ್ಲೀನೇ ಮಾಡಿದ್ದಿಲ್ಲ. ಏನೇನೋ ಭಂಗ ಅಂತ ಮಾಡೋಕ್ಕೆ ಆಗಲಿಲ್ಲ. ಇವತ್ತೆಲ್ಲ ದೇವ್ರ ಫೋಟೋ ಎಲ್ಲ ತೆಗ್ದು, ಪಾತ್ರೆ ಎಲ್ಲ ತೊಳ್ದು, ದೇವ್ರ ಮನೆ ಎಲ್ಲನೂ ಕ್ಲೀನ್ ಮಾಡ್ತಾಯಿದ್ದೆ. ದೇವ್ರಿಗೆಲ್ಲ ಬೊಟ್ಟಿಕ್ಕಿ ಈ ಥರ ದೇವ್ರ ಮನೆ ಕ್ಲೀನ್ ಮಾಡಿ ಏನೋ ಒಂಥರ ಮನಸ್ಸಿಗೆ ಪಾಸಿಟಿವ್ ಬರುತ್ತೆ, ಮನಸ್ಸಿಗೆ ನೆಮ್ಮದಿ ಸಿಗುತ್ತೆ. ಎಲ್ಲ ಕ್ಲೀನ್ ಮಾಡಿ ಈ ಥರ ಮಾಡಿದೆ. ಸಂಜೆ 8 ಗಂಟೆ ಆಗೋಯ್ತು. ಇಷ್ಟೊತ್ತು ಮಾಡೋ ಹೊತ್ತಿಗೆ ಸಂಕ್ರಾಂತಿ ಹಬ್ಬಕ್ಕೆ ಆಗೊಂದಪ್ಪ ಯಾರು ಮಾಡೋರು ಅಂದ್ಬಿಟ್ಟು ಈಗಲೇ ಎಲ್ಲ ಕ್ಲೀನ್ ಮಾಡಿ ದೇವ್ರ ಮನೆ ಎಲ್ಲನೂ ದೀಪ ಹಚ್ಚಿದೆ. ಅಡುಗೆ ಎಲ್ಲ ಮನೆಯೆಲ್ಲ ಕ್ಲೀನ್ ಮಾಡಿ ಇವತ್ತು ಎಷ್ಟು ನೀಟಾಗಿ ಕಾಣ್ತೈತೆ ಅಂತ. ಮನೆ ನೀಟಾಗಿದ್ದರೆ ಮನಸ್ಸು ನೀಟಾಗಿರುತ್ತೆ, ಮನಸ್ಸು ನೀಟಾಗಿದ್ದರೆ ಏನೋ ಮನಸ್ಸಿಗೆ ಪ್ರಶಾಂತ ಅನಿಸುತ್ತೆ. ಎಲ್ಲರೂ ಚೆನ್ನಾಗಿದ್ದೀರಾ? ನಾನು ಹೀಗಿದ್ದೀನಿ. ಎಲ್ಲರೂ ಹಾಯ್. ನೈಟ್ 8 ಗಂಟೆ ಈಚೆ ಬಂದೆ, ಒಂದು ಸ್ವಲ್ಪ ಟೈಮ್ ಪಾಸ್ ಮಾಡೋಣ ಅಂತ ಬಂದೆ. ಎಲ್ಲರಿಗೂ ಥ್ಯಾಂಕ್ ಯು.